ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮದುವೆಯ ಎಲ್ಲ ಕಾರ್ಯಕ್ರಮಗಳು ಮುಗಿದಿದ್ದವು. ರಾತ್ರಿ ತುಂಬ ಲೇಟ್ ಆಗಿತ್ತು. ಮನೆಯಲ್ಲಿ ಎಲ್ಲರೂ ಮಲಗಿದ್ರು. ಹೂವಿನಿಂದ ಅಲಂಕರಿಸಿದ್ದ ರೂಮ್ ಒಳಗೆ ನೀಲಾ ಬೆಡ್ ಕಾರ್ನರ್ನಲ್ಲಿ ಸುಮ್ಮನೆ ಕುಳಿತಿದ್ದಳು. ಅವಳ ಕೈಗಳು ನಡುಗುತ್ತಿತ್ತು, ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಆ ಕ್ಷಣದಲ್ಲಿ ಡೋರ್ ನಿಧಾನವಾಗಿ ಓಪನ್ ಆಯಿತು. ಒಳಗೆ ಬಂದವನು ಅವಳ ಗಂಡ ಕಾರ್ತಿಕ್. ಅವನ ಮುಖದಲ್ಲೂ ನರ್ವಸ್ನೆಸ್ ಇತ್ತು. ಆದರೆ ನೀಲಾ ಮುಖ ನೋಡಿದ ತಕ್ಷಣ ಅವನ ನಗು ಇನ್ನಷ್ಟು ಕಡಿಮೆಯಾಯಿತು. ಅವಳು ಮುಖ ತಗ್ಗಿಸಿಕೊಂಡೇ ಅಳುತ್ತಿದ್ಲು. ಕಾರ್ತಿಕ್ ನಿಧಾನವಾಗಿ ಅವಳ ಹತ್ತಿರ ಬಂದು ಕೇಳಿದ, ಏನಾಯ್ತು? ಆದರೆ ನೀಲಾ ಆನ್ಸರ್ ಕೊಡ್ಲಿಲ್ಲ. ಅವಳ ಕಣ್ಣೀರು ಮಾತ್ರ ಕೆಳಗೆ ಬೀಳುತ್ತಿತ್ತು. ಸ್ವಲ್ಪ ಸಮಯ ಸೈಲೆನ್ಸ್ ನಂತರ ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದ್ಲು, ನನಗೆ ಭಯ ಆಗ್ತಿದೆ. ಕಾರ್ತಿಕ್ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ನೀರಿನ ಗ್ಲಾಸ್ ಕೊಟ್ಟು ಹೇಳಿದ, ಮೊದಲು ಕಾಮ್ ಆಗು. ಆಶ್ಚರ್ಯ ಅಂದ್ರೆ ಅವನು ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳಲಿಲ್ಲ. ಪಾಸ್ಟ್ ಏನು, ಯಾಕೆ ಅಳ್ತಿದ್ಯಾ, ಏನನ್ನು ಕೂಡ ಅವನು ಕೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ನೀಲಾ ನಿಧಾನವಾಗಿ ಹೇಳಿದ್ಲು, ನಾನು ಇನ್ಯಾರನ್ನೋ ಪ್ರೀತಿಸುತ್ತಿದ್ದೆ. ಆ ಮಾತು ಹೇಳಿದ ಕ್ಷಣ ಅವಳಿಗೆ ಇನ್ನೂ ಭಯ ಆಯಿತು. ಇವನು ಈಗ ನನ್ನನ್ನ ಹೇಟ್ ಮಾಡ್ತಾನೋ ಅನ್ನೋ ಟೆನ್ಷನ್ ಬೇರೆ. ಆದ್ರೆ ಕಾರ್ತಿಕ್ ಮುಖದಲ್ಲಿ ಕೋಪ ಇರಲಿಲ್ಲ. ಅವನು ನಿಧಾನವಾಗಿ ಕೇಳ್ತಾ ಕೂತಿದ್ದ. ಅವಳು ಹೇಳಿದ್ಲು, ಅವರು ನನ್ನನ್ನ ಬಿಟ್ಟು ಹೋದ್ರು. ಆದ್ಮೇಲೆ ಮದ್ವೆ ಅನ್ನೋ ಭಯ ಶುರುವಾಯ್ತು ಅಂತ ಅಳತೊಡಗಿದ್ಲು. ಕಾರ್ತಿಕ್ ನಿಧಾನವಾಗಿ ಅವಳ ಹತ್ತಿರ ಕುಳಿತು, ನೀಲಾ ಕಣ್ಣೀರು ತುಂಬಿದ ಕಣ್ಣಿಂದ ಅವನ ಕಡೆಗೆ ನೋಡಿದ್ಲು. ನಿನ್ನ ಪಾಸ್ಟ್ ಬಗ್ಗೆ ನಾನು ಜಡ್ಜ್ ಮಾಡಲ್ಲ. ಅದನ್ನ ಕೇಳಿ ಅವಳಿಗೆ ಶಾಕ್ ಆಯ್ತು. ಯಾಕಂದ್ರೆ ಪ್ರತಿ ಮನುಷ್ಯನ ಜೀವನದಲ್ಲೂ ಕೆಲವು ಗಾಯಗಳು ಆಗಿರುತ್ತವೆ. ಆ ಮಾತು ಕೇಳಿ ನೀಲಾ ಇನ್ನೂ ಎಮೋಷನಲ್ ಆದ್ಲು. ಕಾರ್ತಿಕ್ ನಿಧಾನವಾಗಿ ಅವಳ ಕಣ್ಣೀರನ್ನ ಒರೆಸಿದ. ನೀಲಾ, ನಾನು ನಿನ್ನ ಪಾಸ್ಟ್ ಬಗ್ಗೆ ಕೇಳಲ್ಲ. ಕೆಲವು ಕ್ಷಣ ಅವಳ ಕೈ ಹಿಡಿದು ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದ, ಆದ್ರೆ ನಿನ್ನ ಫ್ಯೂಚರ್ ಆಗಿರ್ತೀನಿ. ಆ ಕ್ಷಣದಲ್ಲಿ ನೀಲಾ ಹೃದಯ ಕಂಪ್ಲೀಟ್ಲಿ ಒಡೆದ ಹಾಗೆ ಆಯಿತು. ನಂತರ ಮತ್ತೆ ಹೀಲಾದಂತೆ ಕೂಡ ಅನಿಸಿತ್ತು. ಅವಳು ಜೋರಾಗಿ ಅಳುತ್ತಾ ಅವನನ್ನ ಹಗ್ ಮಾಡಿಕೊಂಡಳು. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ರೂಮ್ನಲ್ಲಿ ಸೈಲೆಂಟ್ ಆಗಿತ್ತು. ಆದ್ರೆ ಆ ಸೈಲೆನ್ಸ್ನಲ್ಲಿ ಒಳಗೆ ನಂಬಿಕೆ ಹುಟ್ಟುತ್ತಿತ್ತು. ಕಾರ್ತಿಕ್ ನಿಧಾನವಾಗಿ ಹೇಳಿದ, ಇವತ್ತು ನಿನಗೆ ರೆಸ್ಟ್ ಬೇಕು. ನಮ್ಮ ಸಂಬಂಧಕ್ಕೆ ಗಡಿಬಿಡಿ ಬೇಡ. ಅವನು ಬೆಡ್ನ ಇನ್ನೊಂದು ಕಡೆ ಹೋಗಿ ಬ್ಲಾಂಕೆಟ್ ಅನ್ನ ಹಾಕಿಕೊಂಡ. ಆದರೆ ಕೆಲವೇ ನಿಮಿಷಗಳಲ್ಲಿ ನೀಲಾ ನಿಧಾನವಾಗಿ ಬಂದು ಅವನ ಹತ್ತಿರ ಮಲಗಿದಳು. ಅವಳ ಕೈ ಅವನನ್ನೇ ಹುಡುಕಿತ್ತು. ಕಾರ್ತಿಕ್ ನಗು ಮುಖದಿಂದ ಅವಳ ಕೈ ಹಿಡಿದ.
ಆ ರಾತ್ರಿ ಅವರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಹುಟ್ಟಲಿಲ್ಲ, ಆದ್ರೆ ಅದಕ್ಕಿಂತ ದೊಡ್ಡದಾದ ಕನೆಕ್ಷನ್ ಹುಟ್ಟಿತ್ತು. ಅದೇನೆಂದ್ರೆ ಗೌರವ, ನಂಬಿಕೆ ಮತ್ತು ಸೇಫ್ಟಿ. ಒಬ್ಬ ಹೆಂಗಸಿನ ಒಡೆದ ಹೃದಯಕ್ಕೆ ಗಂಡಸಿನ ಪ್ರೀತಿ ನಿಧಾನವಾಗಿ ಔಷಧಿ ಆಗತೊಡಗಿತು. ನಿಜವಾದ ಗಂಡ ಅಂದ್ರೆ ಹೆಂಡತಿಯ ಪಾಸ್ಟ್ ಕೇಳುವವನು ಅಲ್ಲ, ಅವಳ ಫ್ಯೂಚರ್ ಅನ್ನ ಸೇಫ್ ಆಗಿ ಮಾಡುವವನು. ಮೊದಲ ರಾತ್ರಿ ಪ್ರೀತಿಗಿಂತ ಮೊದಲು ನಂಬಿಕೆ ಹುಟ್ಟಬೇಕು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ಕಥೆಯನ್ನ ಕೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತೆ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.